ಬೈ ಎಲೆಕ್ಷನ್ ಫಲಿತಾಂಶ ಏನಾಗುತ್ತೆ, ಯಾರ ಕಡೆ ಒಲಿಯುತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ರಾಜ್ಯದ 2 ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಬಾಗಲಕೋಟೆಯಲ್ಲಿ ಮತ ಎಣಿಕೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಸಿಸಿಟಿವಿ ಕಣ್ಗಾವಲಿನಲ್ಲಿ ಸ್ಟ್ರಾಂಗ್ ರೂಮ್ ಇದೆ. ಈಗ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕೆಗೆ 14 ಟೇಬಲ್ಗಳ ಸಿದ್ಧತೆ ಆಗಿರೋದು. 23 ಸುತ್ತುಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಒಂದೊಂದು ಸುತ್ತು ಎಣಿಕೆ ಆಗಬೇಕಾದ್ರೂ ಕೂಡ ಈ ಅಭ್ಯರ್ಥಿಗಳಿದಾರಲ್ಲ, ಅವರ ಎದೆ ಢವಢವ ಅಂತ ಹೊಡ್ಕೊಳ್ತಾ ಇರುತ್ತೆ. ಏನಾಗುತ್ತೋ ಏನು ಅಂತ ಹೇಳಿ ಈಗಾಗಲೇ ಹಲವು ಎಕ್ಸಿಟ್ ಪೋಲ್ಗಳ ಪ್ರಕಾರ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಹೊರಗಡೆ ಬಂದಿದ್ದಾವೆ, ರಿಸಲ್ಟ್ಗಳು ಬಂದಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಏನಾಗುತ್ತೆ, ಅಂತಿಮವಾದಂಥ ರಿಸಲ್ಟ್ ಬರುತ್ತೆ. ಮತ ಎಣಿಕಾ ಕಾರ್ಯ 63 ಕಾರ್ಯಕ್ಕೆ 63 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಓರ್ವ SP, DSP ಸೇರಿದಂತೆ 900ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ. ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಬಾಗಲಕೋಟೆ ಜಿಲ್ಲಾಡಳಿತ ಈಗಾಗಲೇ ಮತ ಎಣಿಕೆ ಕಾರ್ಯಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಏನು ನವನಗರದ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿರುವಂತಹ ಒಂದು ಮತ ಎಣಿಕೆ ಕಾರ್ಯ ಈಗಾಗಲೇ ನಡೀಲಿಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಸಾಕಷ್ಟು ಭದ್ರತೆಯೊಂದಿಗೆ ಇಲ್ಲಿ ಮತ ಎಣಿಕೆ ಕಾರ್ಯಕ್ಕೆ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಏನು ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಸುಮಾರು 327 ಮತಗಟ್ಟೆಗಳ ಸಂಖ್ಯೆ ಇಲ್ಲಿ ಇದ್ದಿದ್ರಿಂದಾಗಿ 3 ಏನು ಸ್ಟ್ರಾಂಗ್ ರೂಮ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿರುವಂತದ್ದು. ಒಂದು EVM ಮತ ಎಣಿಕೆಗೆ ಇಲ್ಲಿ ಏನು ಸ್ಟ್ರಾಂಗ್ ರೂಮ್ ಇರುವಂತದ್ದು. ಇನ್ನೊಂದು ಏನು ಅಂಚೆ ಮತ ಎಣಿಕೆ ಕಾರ್ಯಕ್ಕೂ ಕೂಡ ಇಲ್ಲಿ ಒಟ್ಟು 3 ಸ್ಟ್ರಾಂಗ್ ರೂಮ್ ಗಳನ್ನ ಓಪನ್ ಮಾಡುವಂತದ್ದು. ಸುಮಾರು 2,59,797 ಮತದಾರರು ಇಲ್ಲಿ ಇದ್ದು, ಅದರಲ್ಲಿ 1,78,273 ಮತದಾರರು ಇಲ್ಲಿ ಮತಗಳನ್ನ ಚಲಾವಣೆ ಮಾಡಿರುವಂತದ್ದು. ಏನು ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಮತ್ತೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಏನು ಅಖಾಡದಲ್ಲಿರುವಂತದ್ದು. ಒಟ್ಟು 9 ಅಭ್ಯರ್ಥಿಗಳು ಈ ಒಂದು ಉಪಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ನಾಳೆ ನಡೆಯಲಿರುವಂತಹ ಒಂದು ಮತ ಎಣಿಕೆ ಕಾರ್ಯದಲ್ಲಿ ಯಾರು ಬಾಗಲಕೋಟೆಯಲ್ಲಿ ಏನು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಈಗ ಮತಕ್ಷೇತ್ರದ ಜನರ ನಿರೀಕ್ಷೆ ಆಗಿರುವಂತದ್ದು. ಇದಲ್ಲದೆ ಈಗಾಗಲೇ ಮತ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಕೂಡ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಸುಮಾರು 800 ಪೊಲೀಸ್ ಸಿಬ್ಬಂದಿ ಇದ್ರೆ KSRP ಮತ್ತು ಏನು CISF ತುಕಡಿಗಳು ಕೂಡ ಇಲ್ಲಿ ನಿಯೋಜನೆ ಆಗಿರುವಂತದ್ದು ಈ ಒಂದು ಉಪಚುನಾವಣೆ ಮತ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ. ಅದಲ್ಲದೆ ಗ್ರಾಮೀಣ ಭಾಗದಲ್ಲಿ 74ರಷ್ಟು ಮತದಾನವಾದರೆ ನಗರ ಪ್ರದೇಶದಲ್ಲಿ 68ರಷ್ಟು ಮತದಾನ ಈಗಾಗಲೇ ಆಗಿರುವಂತದ್ದು. ಸುಮಾರು 1,78,273 ಮತದಾರರು ಈಗಾಗಲೇ ಏನು ಮತಗಳನ್ನ ಚಲಾವಣೆ ಮಾಡಿದ್ದಾರೆ. ಅಲ್ಲದೆ ಮತ ಎಣಿಕೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ 63 ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡುವಂತದ್ದು. ಅಲ್ಲದೆ ಒಂದು ಏನು ಈ ವಿಶೇಷ ಅಂದ್ರೆ ಈ ಬಾರಿಯ ಮತ ಎಣಿಕೆ ಕಾರ್ಯಕ್ಕೆ ಏನು 14 ಟೇಬಲ್ಗಳನ್ನ ವ್ಯವಸ್ಥೆ ಮಾಡಿದೆ. ಆ 14 ಟೇಬಲ್ಗಳಿಗೆ ಸಂಬಂಧಪಟ್ಟಂತೆ 23 ಸುತ್ತುಗಳಲ್ಲಿ ಒಂದು ಮತ ಎಣಿಕೆ ಕಾರ್ಯ ನಡೆಯುತ್ತೆ. 14 ಟೇಬಲ್ಗಳು ಕೂಡ ಏನು ಮೈಕ್ರೋ ಅಬ್ಸರ್ವರ್ ಸೇರಿದಂತೆ ಸುಮಾರು 4 ರಿಂದ 5 ಸಿಬ್ಬಂದಿಗಳನ್ನ ಇಲ್ಲಿ ಪ್ರತಿ ಟೇಬಲ್ಗೂ ನೇಮಕ ಮಾಡುವಂಥದ್ದು. ಅಲ್ಲದೆ ಕ್ಯಾಮ್ರಾ ವ್ಯವಸ್ಥೆಯಲ್ಲೂ ಕೂಡ ಈ ಒಂದು ಏನು ಮತ ಎಣಿಕೆ ಕಾರ್ಯ ನಡೆಯುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ನಾಳೆ ನಡೆಯಲಿರುವಂತಹ ಬಾಗಲಕೋಟೆ ಉಪಚುನಾವಣೆ ಮತ ಎಣಿಕೆ ಕಾರ್ಯಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇರೋದ್ರಿಂದಾಗಿ ನಾಳಿನ ಮತ ಎಣಿಕೆ ಕಾರ್ಯ ನಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಗೆಲ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲ್ತಾರ ಅನ್ನೋ ಒಂದು ಕುತೂಹಲ ಕ್ಷೇತ್ರದ ಜನರಲ್ಲಿ ಮನೆ ಮಾಡಿರುವಂತದ್ದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ. ಕೈಗೊಳ್ಳಲಾಗಿದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಕೌಂಟಿಂಗ್ ಸ್ಟಾಫ್ ಆಗಲಿ ಅದನ್ನು ಅವರು ಕೂಡ ತರಬೇತಿಗಳು ಒಂದು ತರಬೇತಿ ಆಗಿತ್ತು. ಇವಾಗ 2ನೇ ತರಬೇತಿ ಇವತ್ತು ಕೊಡ್ತಾ ಇದೆ. ಇವಾಗ 1 ಗಂಟೆಗೆ ಅದನ್ನು ನಿಗದಿಪಡಿಸಲಾಗಿದೆ. ಮತ್ತೆ ಅದೇ ರೀತಿ ಈ ಸತಿ ಒಂದು ಚುನಾವಣೆ